ಬೆಂಗಳೂರಲ್ಲಿ ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕೈ ಲೀಡರ್ಸ್ಗೆ ಹೈಕಮಾಂಡ್ ಒತ್ತಡವನ್ನ ಹೇರ್ತಾ ಇದೆಯಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಬೆಂಗಳೂರಲ್ಲಿ ಕೋಗಿಲು ಲೇಔಟ್ ತೆರವು ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕೈ ಲೀಡರ್ಸ್ಗೆ ಹೈಕಮಾಂಡ್ ಒತ್ತಡವನ್ನ ಹೇರ್ತಾ ಇದೆಯಾ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆಯಾ? ಹಾಗಾದ್ರೆ ಸರ್ಕಾರವನ್ನ ದುರುಪಯೋಗ ಪಡಿಸಿಕೊಂಡಂತಹ ಹೈಕಮಾಂಡ್ ಅಲ್ಪಸಂಖ್ಯಾತ ವೋಟ್ಗಾಗಿ ಮಿಸ್ಯೂಸ್ ಮಾಡಿಕೊಳ್ತಾ 2026ಕ್ಕೆ ನಡೆಯಲಿದೆ ಕೇರಳದ ಚುನಾವಣೆ. ಎಲೆಕ್ಷನ್ ಗೆಲ್ಲಲು ಕೋಗಿಲು ಕೇಸ್ ಬಳಕೆಯನ್ನ ಮಾಡಿಕೊಳ್ತಾ ಹಾಗಾದ್ರೆ ಕೇರಳ ಜಯಿಸಲು ವೇಣುಗೋಪಾಲ್ ತಂತ್ರವನ್ನ ರೂಪಿಸಿದ್ರ ಈ ಮೂಲಕ ಕೋಗಿಲು ವರದಿಯನ್ನ ತರಿಸಿಕೊಂಡು ಒತ್ತಡವನ್ನ ಹೇರ್ತಾ ಹೈಕಮಾಂಡ್ ಸಿಎಂ ಡಿಕೆ ಮೇಲೆ ಒತ್ತಡವನ್ನ ಹೇರಿದ್ದಾರಾ ಕೆಸಿ ವೇಣುಗೋಪಾಲ್ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಬೆಂಗಳೂರಲ್ಲಿ ಕೋಗಿಲು ಲೇಔಟ್ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಈ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗೆ ಒತ್ತಡವನ್ನ ಕೂಡ ಹೇರಿದ್ರು. ಒಂದಷ್ಟು ಮಾತುಗಳನ್ನ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಈ ಕುರಿತಂತೆ ಒಂದು ಸುದೀರ್ಘವಾದಂತಹ ಪೋಸ್ಟ್ ಅನ್ನ ಕೂಡ ಮಾಡಿದ್ರು ಅಂತಾನೆ ಹೇಳ್ಬಹುದು. ನೋಡಿ, ಈ ಮೂಲಕ ಕೇರಳದ ವಿಧಾನಸಭಾ ಚುನಾವಣೆ 2026ಕ್ಕೆ ಬರ್ತಾ ಇದೆ. ಈ ಕುರಿತಂತೆ ಅಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ, ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಇದೀಗ ಕೆಸಿ ವೇಣುಗೋಪಾಲ್ ಅವರು ಒತ್ತಡವನ್ನ ಹೇರ್ತಾ ಇದ್ದಾರಾ ತಮ್ಮ ವೋಟ್ ಬ್ಯಾಂಕ್ ಭದ್ರ ಮಾಡಿಕೊಳ್ಳೋಕೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗಿರುವಂಥದ್ದು. ಎಲೆಕ್ಷನ್ ಗೆಲ್ಲೋಕೆ ಕೋಗಿಲು ಲೇಔಟ್ ಮನೆಗಳ ಒಂದು ತೆರವು ಕೇಸನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್ನ ವರಿಷ್ಠರು ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿರುವಂಥದ್ದು. ಈಗಾಗಲೇ ಕೋಗಿಲು ವರದಿಯನ್ನ ತರಿಸ್ಕೊಂಡಿದ್ದಾರಂತೆ ಕೆಸಿ ವೇಣುಗೋಪಾಲ್. ತರಿಸ್ಕೊಂಡಂತಹ ಬಳಿಕ ಡಿಕೆಶಿ ಅವರ ಮೇಲೆ ಹಾಗೆ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಕೇರಳ ಸ್ಥಳೀಯ ಎಲೆಕ್ಷನ್ನಲ್ಲಿ ಜಯವನ್ನ ಗಳಿಸಿದೆ. ಈಗಾಗಲೇ ಕೇರಳ ಸ್ಥಳೀಯ ಎಲೆಕ್ಷನ್ನಲ್ಲಿ ಜಯವನ್ನ ಗಳಿಸಿರುವಂಥದ್ದು. ಸಿಎಂ ಪಿಣರಾಯಿಯನ್ನ ಬದಿಗಿಟ್ಟು ಕಾಂಗ್ರೆಸ್ಗೆ ಮಣೆಯನ್ನ ಹಾಕಿದ್ದಾರೆ ಕೇರಳದ ಸ್ಥಳೀಯ ಜನತೆ. ಕಾಂಗ್ರೆಸ್ಗೆ ಮಣೆ ಹಾಕಿದ ಕೇರಳ ಮತದಾರ ವಿಧಾನಸಭೆ ಚುನಾವಣೆಯಲ್ಲೂ ಗೆಲ್ಲಲು ಪ್ಲಾನ್ ಮಾಡಿಕೊಂಡಿರುವಂಥದ್ದು ಕಾಂಗ್ರೆಸ್ ಪಡೆ. ಜಯ ಮುಂದುವರಿಕೆಗೆ ಕೇರಳ ಕಾಂಗ್ರೆಸ್ ತಂತ್ರವನ್ನ ರೂಪಿಸ್ತಾ ಇದೆ. ಹಾಗಾಗಿ ಅಲ್ಪಸಂಖ್ಯಾತ ಅಸ್ತ್ರವನ್ನ ಹೂಡಿದ್ರ ಕೆಸಿ ವೇಣುಗೋಪಾಲ್. ಕೋಗಿಲು ನಿರಾಶ್ರಿತರಿಗೆ 4 ದಿನದಲ್ಲಿ ಸೂರನ್ನ ಕಲ್ಪಿಸಿಕೊಡೋಕೆ ಮುಂದಾಗಿದ್ದಾರೆ. ಫ್ಲಾಟ್ ಭಾಗ್ಯವನ್ನ ಕರುಣಿಸಲು ಮುಂದಾದ ಸರ್ಕಾರ. 2026ಕ್ಕೆ ವಿಧಾನಸಭಾ ಚುನಾವಣೆ ಕೇರಳದಲ್ಲಿ ನಡೆಯಲಿದೆ. ಈ ಕೇರಳದಲ್ಲಿ ನಡೆಯುವಂತಹ ಚುನಾವಣೆಗೆ ಕರ್ನಾಟಕದಲ್ಲಿ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನೀವು ಗಮನಿಸಬಹುದಾಗಿದೆ. ಈ ಮೂಲಕ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳೋಕೆ ಹೈಕಮಾಂಡ್ನ ವರಿಷ್ಠರು ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಲ್ಲಿ ತಮ್ಮ ಆಧಿಪತ್ಯವನ್ನ ಸಾಧಿಸ್ತಾ ಇರುವಂಥದ್ದು ಡಿಕೆಶಿ ಅವರ ಮೇಲೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನ ಹಾಕೋದರ ಮೂಲಕ. ನೋಡಿ, ಈಗಾಗಲೇ ಕೇರಳ ಸ್ಥಳೀಯ ಎಲೆಕ್ಷನ್ ನಡೀತು, ಅದರಲ್ಲೂ ಕೂಡ ಕಾಂಗ್ರೆಸ್ ಜಯವನ್ನ ಸಾಧಿಸಿರುವಂಥದ್ದು. ಆದರೆ ಮುಂಬರುವಂತಹ 2026ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಜಯವನ್ನ ಸಾಧಿಸಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ, ಹಾಗೆ ಸಿಎಂ ಪಿಣರಾಯಿ ವಿಜಯನ್ ಅವರು ಏನಿದ್ದಾರೆ ಅವರನ್ನ ಬಗ್ಗು ಬಡಿಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕೇರಳ ಕಾಂಗ್ರೆಸ್ ಮುಂದುವರಿತಾ ಇರುವಂಥದ್ದು. ಅಲ್ಪಸಂಖ್ಯಾತ ಅಸ್ತ್ರವನ್ನ ಮುಂದಿಟ್ಟುಕೊಂಡು ಇದೀಗ ಕೆಸಿ ವೇಣುಗೋಪಾಲ್ ಅವರು ಕೇರಳದಿಂದ ಇಲ್ಲಿ ಇರ್ತಕ್ಕಂಥ ಬೆಂಗಳೂರಿನ ಕೇರಳಿಗರಿಗೆ ಮನೆಯನ್ನ ಕಲ್ಪಿಸಿಕೊಡೋಕೆ, ಅದರಲ್ಲೂ ಕೂಡ ಫ್ಲಾಟ್ ಭಾಗ್ಯವನ್ನ ಕರುಣಿಸೋಕೆ ಮುಂದಾಗಿರುವಂಥದ್ದು ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬಹುದು. ನಿರಾಶ್ರಿತ ಫಲಾನುಭವಿಗಳಿಗೆ ಫ್ಲಾಟ್ ಭರವಸೆಯನ್ನ ನೀಡಿದ್ದಾರೆ. ಕೇರಳದಲ್ಲಿ ವೋಟ್ ಸೆಳೆಯೋಕೆ ಸರ್ಕಾರ ಈ ಕ್ರಮವನ್ನ ತೆಗೆದುಕೊಳ್ತಾ ಹಾಗಾದ್ರೆ ಕೇರಳದಲ್ಲಿ ಅಲ್ಪಸಂಖ್ಯಾತ ಮತ ನಿರ್ಣಾಯಕ. ಅಧಿಕಾರಕ್ಕೇರಲು ಅಲ್ಪಸಂಖ್ಯಾತ ಮತ ತುಂಬಾನೇ ಮುಖ್ಯ. ಫ್ಲಾಟ್ ಕರುಣಿಸಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ ಇದ್ದೀವಿ ಎನ್ನುವಂತಹ ಭರವಸೆಯನ್ನ ಕೊಡ್ತಾ ಇರುವಂಥದ್ದು. ಹೇಗೆ ಬಿಂಬಿಸಲು ಸದ್ಯ ಸಕ್ಸಸ್
ಆಗಿದ್ದಾರೆ ಸದ್ಯ ಕೆಸಿವಿ. ವೇಣು ಒತ್ತಡಕ್ಕೆ ಸರ್ಕಾರ ತರಾತುರಿ ಪರಿಹಾರವನ್ನ ಕೂಡ ಮಾಡ್ತಾ ಇರುವಂತದ್ದು. ಸರ್ಕಾರದ ಪರಿಹಾರ ಘೋಷಣೆ ಮಾಡ್ತಾ ಈ ಮೂಲಕ ಎನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇರುವಂತದ್ದು. ರಾಜೀವ್ ಗಾಂಧಿ ಯೋಜನೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು. ಹಾಗೆ ಸಾಕಷ್ಟು ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿಯನ್ನ ನೀಡಿದ್ರು. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ನೋಡಿ, ಕೇರಳಿಗರಿಗೆ, ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಕೇರಳಿಗರಿಗೆ ಮನೆಯನ್ನ ಕಲ್ಪಿಸ್ಕೊಡ್ಬೇಕು, ಅದರಲ್ಲೂ ಕೂಡ ಫ್ಲಾಟ್ ಕಲ್ಪಿಸ್ಕೊಡೋಕೆ ಇದೀಗ ತರಾತುರಿಯಲ್ಲಿ ಮುಂದಾಗಿರುವಂಥದ್ದು. 2026 ಬಂದೇ ಬಿಡ್ತು, ನಾಳಿನ 2026. ಇನ್ನು ಮುಂಬರುವಂತಹ ಚುನಾವಣೆಯಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರಗೊಳಿಸ್ಕೋಬೇಕು, ಹೇಗಾದ್ರೂ ಮಾಡಿ ಅಲ್ಲಿ ಆಧಿಪತ್ಯವನ್ನ ಕಾಂಗ್ರೆಸ್ ಸಾಧಿಸಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಈ ರೀತಿಯ ಒಂದು ಸಾಧನೆಗೆ ಸಕ್ಸಸ್ ಪಡೆಯೋಕೆ ಮುಂದಾದ್ರ. ಅಲ್ಪಸಂಖ್ಯಾತ ಮತಗಳು ತುಂಬಾನೇ ಮುಖ್ಯ ಎನ್ನುವಂತಹ ಒಂದು ವಿಚಾರ ಅವರಿಗೆ ಗೊತ್ತಿರುವಂಥದ್ದು. ಹೀಗಾಗಿಯೇ ಅಲ್ಪಸಂಖ್ಯಾತರ ಒಂದು ಮತಗಳನ್ನ ಸೆಳೆಯೋಕೆ ಬೆಂಗಳೂರಿನಲ್ಲಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ತಾ ಇರುವಂಥದ್ದು. ನೋಡಿ, ಕೇರಳದಲ್ಲಿ ಅಲ್ಪಸಂಖ್ಯಾತ ಮತ ತುಂಬಾನೇ ನಿರ್ಣಾಯಕ ಹಂತವನ್ನ ತಲುಪಿರುವಂಥದ್ದು. ಹೀಗಾಗಿ ಕೇರಳದಲ್ಲಿ ವೋಟ್ ಸೆಳೆಯೋಕೆ ಸರ್ಕಾರ ಕ್ರಮವನ್ನ ಕೂಡ ತೆಗೆದುಕೊಂಡಿದೆ ಎನ್ನಲಾಗ್ತಾ ಇದೆ. ಇದೇ ಎಳೆ ಇಟ್ಕೊಂಡು ವಿಪಕ್ಷಗಳು ಕೂಡ ಕೆಂಡಾಮಂಡಲವಾಗಿರುವಂಥದ್ದು. ಬಿಜೆಪಿ, ಜೆಡಿಎಸ್ ಕೆಂಡಾಮಂಡಲರಾಗ್ತಾ ಇದ್ದಾರೆ, ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ದಾರೆ.